ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ ತಾಲೂಕಿನ ಆಲೂರು ಬಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅಣದೂರಿನ ಬಂತೆ ಧಮಾನಂದ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಖಂಡರಾದ ಬಾಬು ಪಾಸ್ವಾನ್ ಅವರು ಬೌದ್ಧ ಧರ್ಮ ವಿಧಿ ವಿಧಾನದ ಮೂಲಕ ಪ್ರತಿಮೆ ಅನಾವರಣ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಬಾಬು ಪಾಸ್ವಾನ್ ಅವರು ಮಾತನಾಡಿ, ಗ್ರಾಮದಲ್ಲಿ ಸಮಾಜದ ಮೂರು ಮನೆಗಳಿದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳು ಎಲ್ಲರಿಗೂ ಮುಟ್ಟಬೇಕು ಎನ್ನುವ ದಿಸೆಯಿಂದ ಯಾರಿಂದಲೂ ಕೂಡ ದೇಣಿಗೆಯನ್ನು ಪಡೆಯದೆ ತಮ್ಮ ಸ್ವಂತ ಬಲದಿಂದ ಗ್ರಾಮದ ಮುಖ್ಯ ರಸ್ತೆಯ ಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿದ್ದು, ಶಿಕ್ಷಕರಾದ ಶರಣಪ್ಪ ಹಾಗೂ ಮುಖಂಡರಾದ ಅಶೋಕ್ ಆಲೂರ್ಕರ್ ಹಾಗೂ ತಂಡದವರ ಈ ಒಂದು ಕಾರ್ಯ ಶ್ಲಾಘನೀಯಕರವಾಗಿದೆ ಎಂದು ತಿಳಿಸಿದರು. ಪ್ರಾಧ್ಯಾಪಕ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ಮಾತನಾಡಿ, ವಿಶೇಷ ಉಪನ್ಯಾಸ ನೀಡುತ್ತಾ ನಮ್ಮಂತಹ ಲಕ್ಷಾಂತರ ಜನರು ವಿಶೇಷ ಉಪನ್ಯಾಸ ನೀಡಿದ್ರೂ ಕೂಡ ಸಾಲದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಅವಿಸ್ಮರಣೀಯ ಕ್ರಾಂತಿ, ಸಮುದ್ರದಂತಹ ಇತಿಹಾಸದ ಬದುಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾರೆ. ಶೋಷಿತರ, ಹಿಂದುಳಿದ ವರ್ಗದವರ, ದೀನ ದಲಿತರ ಪರವಾಗಿ ಸಮಾನ ಹಕ್ಕಿಗಾಗಿ ನಿಜ ಜೀವನದಲ್ಲಿ ಕ್ರಾಂತಿಯನ್ನು ಮಾಡಿ ಸದಾಚಾರದ ಜೀವನ ವಿಶ್ವದ ಗಮನ ಸೆಳೆದು ಎಲ್ರಿಗೂ ಕೂಡ ಜ್ಞಾನ ಜ್ಯೋತಿ ನೀಡಿದ ಮಹಾನ್ ಪುರುಷರಾಗಿದ್ದಾರೆ. ತಿಜೋರಿಯಲ್ಲಿ ಬಂಗಾರ ನೋಟುಗಳ ತಪ್ಪಿ ಎಲ್ಲರ ಹತ್ತಿರ ಇರಬಹುದು, ಆದರೆ ನಮ್ಮ ಹತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಎಂದು ಘಂಟಾಘೋಷವಾಗಿ ಹೇಳಿದರು. 33 ಕೋಟಿ ದೇವತೆ ಇದ್ರೂ ಕೂಡ ಕಂಡಲ್ಲಿ ದೇವರಿಗೆ ಪೂಜೆ ಆಗ್ತಾ ಇದ್ರೂ ಕೂಡ ಎಲ್ಲರೂ ಶಿಕ್ಷಣ ಪಡೆದು ತಲೆ ಎತ್ತಿ ಬದುಕುವಂತೆ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದ್ದಾರೆ. ಇವತ್ತು ಇಂತಹ ಮಹಾಪುರುಷರ ಮೂರ್ತಿ ಅನಾವರಣ ಮಾಡಿದ್ದು ಗ್ರಾಮದ ಇರ್ಬೋದು ಅಥವಾ ನಗರ ಭಾಗಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮೂರ್ತಿ ನೋಡುತ್ತಾ ಅವರ ಇತಿಹಾಸ ತಿಳಿದುಕೊಂಡು ಅವರಂತೆ ನಾವು ಕೂಡ ಆಗಬೇಕು ಎನ್ನುವ ಸಂಕಲ್ಪ ಮಕ್ಕಳು ಯುವ ಪೀಳಿಗೆಯಲ್ಲಿ ಬರುತ್ತದೆ ಎಂದರು. ಇವತ್ತು ಕ್ರಾಂತಿ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೋಡಿದರೆ ತಥಾಗತ ಗೌತಮ ಬುದ್ಧರ ನೆನಪು ಬರ್ತದೆ. ತಥಾಗತ ಗೌತಮ ಬುದ್ಧರನ್ನ ನೋಡಿದರೆ ಅವರು ಸಾರಿದ ಒಂದು ಪಂಚಶೀಲ ತತ್ವಗಳ ನೆನಪಾಗುತ್ತದೆ ಎಂದರು. ಹಾಗಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿರಬಹುದು, ಆದರೆ ಹಿಂದೂವಾಗಿ ಸಾಯುವುದಿಲ್ಲ. ಕಾರಣ, ಹಿಂದೂ ಧರ್ಮದಲ್ಲಿ ಒಂದು ನಾಯಿಗೆ ನಾರಾಯಣ ಎಂದು ತಿಳಿದು ಪೂಜಿಸ್ತಾರೆ. ಪ್ರಾಣಿಗಳಿಗೆ ದೇವರ ಸ್ಥಾನವನ್ನು ನೀಡಿದ್ದಾರೆ. ಆದರೆ ಮನುಷ್ಯನಿಗೆ ತಿಳಿಯದ ಇಂತಹ ಒಂದು ಹಿಂದೂ ಧರ್ಮದಲ್ಲಿ ನಾನಿರುವುದಿಲ್ಲ ಎಂದು ಎಲ್ರಿಗೂ ಬೌದ್ಧ ಧರ್ಮ ಸ್ವೀಕರಿಸುವಂತೆ ಸಂದೇಶ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಎಂದರು. ಹಾಗಾಗಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸೋಣ, ಅವರು ನೀಡಿದ ಸಂದೇಶಗಳನ್ನು ಅನುಸರಿಸೋಣ ಎಂದು ಈ ಮೂಲಕ ಮಾತನಾಡಿ ಕರೆ ನೀಡಿದರು. ಅಶೋಕ್ ಆಲೂರ್ಕರ್ ಅವರು ಮಾತನಾಡಿ, ಜೈ ಭೀಮ್ ನವಯುವಕರ ಸಂಘದ ವತಿಯಿಂದ ಗ್ರಾಮಸ್ಥರ ವತಿಯಿಂದ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಲಾಗಿದೆ. ಈ ಒಂದು ಮಹಾಪುರುಷರ ಮೂರ್ತಿ ಅನಾವರಣ ಮಾಡುವುದರಿಂದ ಏನು ಲಾಭ? ಅವರಿಗೆ ಒಂದು ಅವಮಾನಿಸಿದಾಗ ಅವರ ವಿರುದ್ಧ ಜಗಳವಾಡುವುದೇ ಅವರ ಕೆಲಸವಾಗಿದೆ, ಇನ್ನೇನೂ ಅಲ್ಲ ಎಂದು ಬಹಳಷ್ಟು ಜನರು ಭಾವಿಸುತ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಿಂದಾಗಿ, ಮೂರ್ತಿ ಪ್ರತಿಷ್ಠಾಪನೆಯಿಂದಾಗಿ, ಮೂರ್ತಿ ಅನಾವರಣೆಯಿಂದಾಗಿ ಅವರಂತೆ ಇಲ್ಲ ಅಂದರೂ ಕೂಡ ಅವರ ತತ್ವಾದರ್ಶಗಳನ್ನು ಪಾಲಿಸುವ ಸಂಕಲ್ಪ ಯುವ ಪೀಳಿಗೆ ಹೊಂದುತ್ತಾರೆ ಎನ್ನುವ ಉದ್ದೇಶದಿಂದಾಗಿಯೇ ಈ ಒಂದು ಮೂರ್ತಿ ಸ್ಥಾಪಿಸಿ ಇವತ್ತು ಮೂರ್ತಿ ಅನಾವರಣ ಮಾಡಲಾಗಿದೆ. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ನಿವೃತ್ತ ಪ್ರಾಂಶುಪಾಲ ವಿಠಲ್ದಾಸ್ ಪ್ಯಾಗೆ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ ಮುಸ್ತಾಪುರ್ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಗೋವಿಂದ ಪೂಜಾರಿ ಅವರು ಮಾತನಾಡಿದರು. ಮುಖಂಡ ವಿಶ್ವನಾಥ್ ದೀನೆ, ರಾಜಪ್ಪ ಗುನ್ನಳ್ಳಿಕರ್, ವನಿತಾ ಸಂತೋಷ್ ಜಾಧವ್, ನರಸಿಂಗರಾವ್ ಪಾಟೀಲ್, ಶರಣಪ್ಪ ಕಾಂಬ್ಳೆ, ಮಾರುತಿ ಕಾಂಬ್ಳೆ, ಶ್ರಾವಣ ಭದ್ರೆ, ಸುಧೀರ್ ಕುಮಾರ್ ಕಾಂಬ್ಳೆ, ಧನರಾಜ್ ಮುಸ್ತಾಪುರ್, ಸಂದೀಪ್ ಕಾಂಡೆ, ಸತೀಶ್ ವಗ್ಗೆ, ನಿತೀಶ್ ಸಕ್ವಾಲ್, ತುಕಾರಾಮ್ ಹಸನ್ಮುಖಿ, ಗೌತಮ ಮೇತ್ರೆ, ರಾಜ್ಕುಮಾರ್ ಶೇರಿಕರ್, ರಮೇಶ್ ಪಾಸ್ವಾನ್ ಸೇರಿದಂತೆ ಸುಭಾಷ್ ಕಲ್ಲೇಕರ್, ಧನರಾಜ್ ಜ್ಯೋತಿ, ಸಂತೋಷ್ ಫುಲೆ, ಸದಾ ಫುಲೆ, ಸಂತೋಷ್, ಸುರೇಶ್ ಕಾಂಬ್ಳೆ, ದಿಲೀಪ್ ಕಾಂಬ್ಳೆ, ಭೀಮಣ್ಣ ಕಾಂಬ್ಳೆ, ಅನಿಲ್ ಕಾಂಬ್ಳೆ, ದೀಪಕ್ ಬೇದ್ರೆ, ದರ್ಶನ್ ಕಾಂಬ್ಳೆ, ಸುದರ್ಶನ್, ಜಗದೀಶ್, ಹನುಮಂತ್, ಪುಟ್ಟು ಕಾಂಬ್ಳೆ, ಬಸವರಾಜ್, ಆಕಾಶ್, ಪ್ರಶಾಂತ್, ಗೌತಮ್, ಸುನೀಲ್, ಶಿವಕುಮಾರ್ ಕಾಂಬ್ಳೆ, ಸುಮಿತ್, ಪ್ರಜ್ವಲ್ ಸೇರಿದಂತೆ ಜೈ ಭೀಮ್ ನವ ಯುವಕರ ಸಂಘದ ಹಾಗೂ ಗ್ರಾಮಸ್ಥರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾವು ಹೋದ ತಿಂಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಆಚರಣೆ ಮಾಡಿ ಇವತ್ತು ಮೊನ್ನೆ ಬುದ್ಧ ಪೂರ್ಣಿಮೆ ಕೂಡ ಆಚರಣೆ ಮಾಡಿದ್ದೀವಿ. ಆದ್ರ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನೆ ಸಂದರ್ಭದಲ್ಲಿ ಕೆಲವೊಂದು ಹಿಂದೆ ನನ್ನನ್ನು ಕೇಳಿದ್ರೆ ಮೂರ್ತಿ ಶಿಕ್ಷಕರಾಗಿರ್ತಕ್ಕಂಥ ಶಾಣಪ್ಪ ಅವರಿಗೆ ಹೇಳಿದೆ, ಸರ್ ಈ ತರ ಇದೆ ಮಾಡ್ರಿ, ನಮ್ದೆಲ್ಲ ಸಹಕಾರ ಇರುತ್ತೆ ಅಂದಾಗ ಪಾಪ ಅವರು
ಮನಿ ಕಮ್ಮಿದ್ರು ಕೂಡ ಇಲ್ಲಿ ಜನರು ಕಮ್ಮಿದ್ರು ಕೂಡ ಕಷ್ಟಪಟ್ಟು ಒಂದು ಒಳ್ಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನ ಇವತ್ತು ಸ್ಥಾಪನೆ ಮಾಡಿದಾರ. ಅದರ ನನ್ನ ಸೌಭಾಗ್ಯ, ನಾನೇ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನನಗೆ ಅವರು ಸುಮಾರು ಸರಿ ಇಲ್ಲ ಸರ್ ನಾನು ಬೇಡ, ನಾನು ವಯಸ್ಸಿನ ಸಣ್ಣವನಿದ್ದರೂ ಕೂಡ ವಿಚಾರದಲ್ಲಿ ಬೇರೆ ಇದ್ದಾರ ಅವ್ರಿಗೆ ಖರ್ಚು ಮಾಡ್ರಿ, ಅವ್ರು ಉದ್ಘಾಟನೆಕ್ರಿ ಅಂದ ಕೂಡ ಇಲ್ಲ, ನಾನು ಒತ್ತಾಯ ಪೂರ್ವಕವಾಗಿ ಇಲ್ಲ ಸರ್ ನೀವೇ ಮಾಡ್ಬೇಕು ಅಂತ ಹೇಳಿ ನನಗ ಉದ್ಘಾಟನೆಗೆ ಒಪ್ಪಿಸಿದಂತ ಶರಣಪ್ಪ ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಾಬಾ ಸಾಹೇಬರ ಒಂದು ಪುತ್ಥಳಿಯನ್ನ ಸ್ಟ್ಯಾಚ್ಯೂವನ್ನ ಇನಾಗ್ರೇಟ್ ಮಾಡಿದ್ದೇವೆ. ಇವತ್ತು ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಪುತ್ಥಳಿಗಳು ಎಷ್ಟಿವೆ ಅನ್ನೋದು ಎಣಿಕೆಗೆ ಬರಲಾರದಷ್ಟು ದೊಡ್ಡ ಸಂಖ್ಯೆಯಲ್ಲಿದೆ. ಆದ್ರೆ ಬಾಬಾ ಸಾಹೇಬರ ಮೊದಲ ಸ್ಟ್ಯಾಚ್ಯೂ ಭಾರತ ದೇಶದಲ್ಲಿ ಎಲ್ಲಿ ಕೂಡಿಸಿದ್ರಪ್ಪ ಅನ್ನೋದು ನಮಗ್ ಗೊತ್ತಿರ್ಬೇಕು. ಬಾಬಾ ಸಾಹೇಬ್ರದ್ದು ಫಸ್ಟ್ ಸ್ಟ್ಯಾಚ್ಯೂ ಎಲ್ಲಕ್ಕಿಂತ ಮೊದಲ ಯಾವ ಊರಲ್ಲಿ ಕೂಡಿಸಿದ್ರು ಅಂತಂದ್ರೆ ಕೊಲ್ಲಾಪುರದಲ್ಲಿ ಕೂಡಿಸ್ತಾರೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕೂಡಿಸ್ತಾರೆ. ಅದು 7ನೇ ಡಿಸೆಂಬರ್ 1950ಕ್ಕೆ. ಎಲ್ಲಿ ಅಂದ್ರೆ ಬಿಂದು ಚೌಕ್ ಅಂತ ಬರ್ತದೆ. ಇವತ್ತಿಗೂ ಸಹ ಕೊಲ್ಲಾಪುರ್ನ ಬಿಂದು ಚೌಕ್ನಲ್ಲಿ ಹೋದ್ರೆ ನಿಮಗೆ ಬಾಬಾ ಸಾಹೇಬರ ಪ್ರಥಮ ಸ್ಟ್ಯಾಚ್ಯೂ ಕೂಡಿಸಿದ್ದು ಅಲ್ಲಿ. ಅಂದ್ರೆ ಬಸ್ಟ್ ಅಂದ್ರೆ ಎದೆ ತನಕ ಏನು ಮೂರ್ತಿ ಇರ್ತದೆ ಅಂತ ಮೂರ್ತಿಯನ್ನ ಅಲ್ಲಿ ಕೂಡಿಸಲಾಯಿತು. ಅದಾದ್ಮೇಲೆ ಮೊನ್ನೆ 15ನೇ ಅಕ್ಟೋಬರ್ 1923 ಅಂದ್ರೆ ಹೋದ ವರ್ಷ ಅಮೆರಿಕೆಯ ಮೇರಿಲ್ಯಾಂಡ್ ಅಂತಕ್ಕಂಥ ಅಮೆರಿಕೆಯ ರಾಜಧಾನಿ ವಾಷಿಂಗ್ಟನ್ ನಿಂದ ಸ್ವಲ್ಪ ದೂರದಲ್ಲಿ ತುಂಬಾ ರಮಣೀಯವಾಗಿರ್ತಕ್ಕಂಥ ಪ್ರದೇಶದಲ್ಲಿ 19 ಫೀಟಿನ ಒಂದು ಸ್ಟ್ಯಾಚ್ಯೂ ಅನ್ನ ಅಮೆರಿಕೆಯಲ್ಲಿ ಕೂಡಿಸಿದ್ದಾರೆ. ಅದೇ ರೀತಿಯಾಗಿ ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗಳು ಇವತ್ತು ಜಗತ್ತಿನಲ್ಲಿ ಸುಮಾರು 20 ದೇಶಗಳಲ್ಲಿ ನಮಗೆ ಸಿಗ್ತವೆ. ಅಂದ್ರೆ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಗಳು 20 ದೇಶಗಳಲ್ಲಿ ಸಿಗ್ತವೆ ಅಂತಂದ್ರೆ ಬಾಬಾ ಸಾಹೇಬ್ರ ವಿಚಾರಗಳು ಈ ದೇಶದ ಬೌಂಡ್ರಿಗಳನ್ನ ದಾಟಿ ಬೇರೆ ಬೇರೆ ದೇಶಗಳಿಗೂ ಸಹ ಮುಟ್ಟಿವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ರ ವಿಚಾರಗಳು ನಮ್ಮ ದೇಶವನ್ನ ದಾಟಿ 20 ದೇಶಗಳಲ್ಲಿ, ಎಲ್ಲಾ ದೇಶಕ್ಕೆ ಅವ್ರ ವಿಚಾರಗಳು ಮುಟ್ಟಿವೆ. ಆದ್ರೆ ಅವರ ಸ್ಟ್ಯಾಚ್ಯೂಗಳು 20 ದೇಶಗಳಲ್ಲಿವೆ ಅಂದ್ರೆ ಹಾಗಾದ್ರೆ ಅವ್ರ ವಿಚಾರಗಳು ಏನಾಗಿದ್ವು? ಹಾಗಾದ್ರೆ ಅವ್ರ ವಿಚಾರಗಳು ಕೇವಲ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಅಸ್ಪೃಶ್ಯರಿಗೆ ಮಾತ್ರ ಸೀಮಿತವಾಗಿದ್ರೆ ಆ ದೇಶದವರು ಸ್ಟ್ಯಾಚ್ಯೂಗಳು ಕೂಡಿಸ್ತಾ ಇರಲಿಲ್ಲ. ಆ ದೇಶದವರು ಬಾಬಾ ಸಾಹೇಬರ ವಿಚಾರಗಳನ್ನ ನಮ್ಮ ವಿಚಾರಗಳು ಅಥವಾ ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಿವೆ ಅನ್ನೋ ವಿಚಾರವನ್ನ ಅವರು ಒಪ್ಕೊಳ್ತಾ ಇರಲಿಲ್ಲ. ಇವತ್ತು ನಿಮಗೆಲ್ಲ ಗೊತ್ತಿರಬಹುದು, ಬಾಬಾ ಸಾಹೇಬರ ಒಂದು ವಿಚಾರಗಳ ಆಧಾರದ ಮೇಲೆ ಹಂಗರಿ ಅಂತಕ್ಕಂಥ ದೇಶದಲ್ಲಿ ಅಲ್ಲೂ ನಮ್ಮ ಹಾಗೆ ನೂರಾರು ವರ್ಷಗಳಿಂದ ಅಸ್ಪೃಶ್ಯರಾಗಿ ಬದುಕ್ತಕ್ಕಂಥ ಸಮಾಜದ ಯಾವುದೇ ರೀತಿಯ ಒಂದು ಅಧಿಕಾರಗಳಾಗ್ಲಿ ಗೌರವ ಆಗ್ಲಿ ಸಿಗದೇ ಇರತಕ್ಕಂಥ ಒಂದು ಸಮಾಜ ಜಿಪ್ಸಿ ಸಮಾಜ. ಆ ಜಿಪ್ಸಿ ಸಮಾಜದ ಒಬ್ಬ ವ್ಯಕ್ತಿ ಭಾರತ ದೇಶಕ್ಕೆ ಅಧ್ಯಯನ ಮಾಡಲಿಕ್ಕೆ ಬರ್ತಾನೆ. JNU ಅಂತಕ್ಕಂಥ ಡೆಲ್ಲಿ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿಯಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಪುಸ್ತಕಗಳನ್ನು ಓದ್ತಾನೆ. ಓದಿದ ಮೇಲೆ ಅವನಿಗನ್ನಿಸ್ತದೆ, ನಾನು ಮತ್ತು ನನ್ನ ಸಮಾಜ ನನ್ನ ದೇಶದಲ್ಲಿ ಏನಾದ್ರೂ ಉದ್ಧಾರ ಆಗ್ಬೇಕು ಅಂದ್ರೆ ಈ ಬಾಬಾ ಸಾಹೇಬ್ರ ವಿಚಾರಗಳಿಂದ ಮಾತ್ರ ಸಾಧ್ಯ ಅಂತ ಅವನು ತಿರುಗಿ ತನ್ನ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ಸಂಘಟನೆಯನ್ನ ಕಟ್ತಾನೆ. ಆ ಸಂಘಟನೆ ಹೆಸರು ಏನಿಡ್ತಾನೆ ಅಂತಂದ್ರೆ ಜೈ ಭೀಮ್ ಅಸೋಸಿಯೇಷನ್ ಆಫ್ ಹಂಗರಿ ಅಂತ ಇಡ್ತಾನೆ. ಜೈ ಭೀಮ್ ಅಂತಕ್ಕಂಥ ಹೈಸ್ಕೂಲ್ ಅನ್ನ ಓಪನ್ ಮಾಡ್ತಾನೆ. ಇವತ್ತು
ಬಾಬಾ ಸಾಹೇಬರನ್ನ ಆದರ್ಶವನ್ನಾಗಿಟ್ಕೊಂಡು ಇವತ್ತು ಆ ಜನಾಂಗ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಹೋರಾಟವನ್ನ ಮಾಡಿ ಅಲ್ಲಿ ಅವರು MLA MP-ಗಳಾಗ್ತಾ ಇದ್ದಾರೆ, ಸರ್ಕಾರಿ ಕ್ಷೇತ್ರಗಳಲ್ಲಿ ಅಧಿಕಾರವನ್ನ ಪಡೀತಾ ಇದ್ದಾರೆ, ಅಧ್ಯಯನವನ್ನ ಮಾಡ್ತಾ ಇದ್ದಾರೆ, ಶಿಕ್ಷಣದ ಮಹತ್ವವನ್ನ ಅರ್ಥಕೊಂಡಿದ್ದಾರೆ. ಈ ಉದಾಹರಣೆಯನ್ನ ನಾನು ಯಾಕೆ ಕೊಟ್ಟೆ ಅಂತಂದ್ರೆ, ಬಾಬಾ ಸಾಹೇಬರು ಒಂದು ಜಾತಿ ಒಂದು ಜನಾಂಗಕ್ಕ ಉದ್ಧಾರಕ್ಕಾಗಿ ಅವರು ಎಂದೂ ಕೆಲಸ ಮಾಡಲಿಲ್ಲ. ಈ ದೇಶದ ದುರಂತ ಇದೆ, ಭಾರತ ದೇಶದ ದುರಂತ ಏನಿದೆ ಅಂದ್ರೆ, ಅಂತ ದೊಡ್ಡ ವ್ಯಕ್ತಿಯನ್ನ, ಶ್ರೇಷ್ಠ ಚಿಂತಕನನ್ನ, ಮಹಾಮಾನವತಾವಾದಿಯನ್ನ ನಾವಿವತ್ತು SC/ST ಲೀಡರ್ ಅಂತ ಗುರುತಿಸುವುದರ ಮುಖಾಂತರ ಬಾಬಾ ಸಾಹೇಬರಿಗೆ ಯಾವುದು ದ್ರೋಹ ಮಾಡ್ತಾ ಇಲ್ಲ. ಅವರು ಸ್ವತಃ ತಮಗೆ ವಂಚನೆಯನ್ನೇ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಂತ ಲಕ್ಷ ಜನರು ಭಾಷಣ ಮಾಡಿದ್ರು ಕೂಡ ಸಮುದ್ರದಂತ ಸಾಹಿತ್ಯ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಇವತ್ತು ಹೇಳ್ತಾರೆ. ಎಂತ ಅದ್ಭುತವಾಗಿರ್ತಕ್ಕಂಥ ಜೀವನ ಸಂದೇಶ, ಎಂತ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ ಇದು. ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಎಲ್ಲರಂತೆ ಬಾಬಾ ಸಾಹೇಬರ ಜೀವನ ಅಲ್ಲ, ಇದು ಪುರಾಣ ಅಲ್ಲ, ಇದು ಶಾಸ್ತ್ರ ಅಲ್ಲ, ಇದು ಪುರಾಣ ಶಾಸ್ತ್ರಗಳ ಅಂತ್ಯಗಳಲ್ಲ. ಇದು ನಿಜ ಜೀವನದಲ್ಲಿ ಸಂಘರ್ಷಿಸತಕ್ಕಂಥ ಸದಾಚಾರದ ಜೀವನವನ್ನು ನಡೆಸಿ ಇಡೀ ವಿಶ್ವದ ಗಮನವನ್ನು ಸೆಳೆದು ವಿಶ್ವದ ಜ್ಞಾನ ಪುರುಷನೆನಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ. ಇದು ಪುತ್ಥಳಿಯ ಅನಾವರಣದ ಕಾರ್ಯಕ್ರಮ. ಬಂಧುಗಳೇ, ಇವತ್ತು ಅವ್ರು ಹೇಳಬೇಕಾದ್ರೆ ಹೇಳಿದ್ರು ಮೂರ್ತಿ ಅನಾವರಣದ ಬಗ್ಗೆ, ಮೂರ್ತಿಗಳ ಅವಶ್ಯಕತೆಗಳು ಏನು ಅಂತೇಳಿ. ಇವತ್ತು ನಾನು ಹೇಳ ಬಯಸ್ತಾ ಇದ್ದೀನಿ, ಯಾರ ಹತ್ರ ಏನಾದರೂ ಇರಬಹುದು, ಯಾರ ಹತ್ರ ಏನಾದರೂ ಇರಬಹುದು, ಯಾರ ಹತ್ರ ತಿಜೋರಿಯಲ್ಲಿ ಬಂಗಾರ ಇರಬಹುದು, ಯಾರ ಹತ್ರ ತಿಜೋರಿಯಲ್ಲಿ ನೋಟುಗಳು ತಪ್ಪಿ ಇರಬಹುದು, ಆದರೆ ನಮ್ಮ ಹತ್ರ ಏನಿದೆ ಅಂದ್ರೆ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹತ್ರ ಇದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತಾ ಇದ್ದೀನಿ ಬಂಧುಗಳೇ. ಅದಕ್ಕೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮೆಲ್ಲರಿಗೂ ಮಾಡಿಕೊಟ್ಟು ಹೋಗಿರ್ತಕ್ಕಂಥ ಇಡೀ ಭಾಗ್ಯದ ಬಾಗಿಲನ್ನು ತೆರೆದು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತು. 33 ಕೋಟಿ ದೇವತೆಗಳು ಈ ದೇಶದಲ್ಲಿದ್ದು, ಕಂಡಲ್ಲಿ ಗುಡಿಗಳಿದ್ದು, ಒಳಗಿಂದ ಎದ್ದು ಬಂದು ಯಾವ್ದಾರ ದೇವರು ಪೆನ್ಸಿಲ್ ತಗೋ, ನೋಟ್ಬುಕ್ ತಗೋ, ಈ ಬರೀ ಸಾಲಿಗೆ ಹೋಗು ಅಂತ ಹೇಳವೇನ್ರಿ? ಮಾತಾಡ್ರಿ ನನ್ನ ಸಂಗತಿ. ಯಾರೂ ಹೇಳಿಲ್ಲ, ನಮಗೆ ಹೇಳಿದ್ದೆ ಒಬ್ಬರೇ, ಯಾರು? ಭೀಮ ಭಗವಾನ. ಅದ್ರ ಸಲಕ್ಕೆ ನಮಗೆ ಮೂರ್ತಿಗಳು ಇವತ್ತು ಬೇಕಾಗಿದೆ ಬಂಧುಗಳು. ಆ ಮೂರ್ತಿಗಳು ಇವತ್ತು ನಮಗೆ ಏನ್ ತೋರಿಸ್ತವೆ? ಬಾಬಾ ಸಾಹೇಬ್ರ ಮೂರ್ತಿ ಎಲ್ಲ ನೋಡಿದಾಗ ಒಬ್ಬ ಸಣ್ಣ ಹುಡುಗ ಆಲೂರ್ದಾಗಿಂದು ಬಗಲಿಗೆ ಪಿಸ್ವಿ ಹಾಕೊಂಡು ಸಾಲಿಗೆ ನಡೆದ ಅಂದ್ರ ಅವ ಇಲ್ಲಿ ಬರ್ತಾನ, ಇಲ್ಲಿ ನೋಡ್ತಾನ. ಯಾರಿಗೂ ನೋಡ್ತಾನ? ಬಾಬಾ ಸಾಹೇಬ್ರಿಗೆ ನೋಡ್ತಾನ. ಅರೆ ನಮ್ಮಪ್ಪ ಹೇಳತ್ತೀನು ಎಲ್ಲಕ್ಕಿಂತ ಹೆಚ್ಚಿಗೆ ಸಾಲಿ ಯಾರು ಕಲ್ತಿರಂತ ಭಾರತದಾಗ? ಬಾಬಾ ಸಾಹೇಬ್ರು ಕಲ್ತಿರಂತ. ಆ ಹುಡುಗ ಹೋಗ್ಲತ್ತರ ಮನ್ಸಿನಾಗ ಏನ್ ಮಾಡ್ತಾನ? ಸಂಕಲ್ಪ ಮಾಡ್ತಾನ, ಮುಂದೆ ನಾನು ಓದಿ ಯಾರಂಗಾಗ್ಬೇಕು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗಾಗ್ಬೇಕು ಅಂತೇಳಿ ಇವತ್ತು ನಾವು ಮೂರ್ತಿಗಳು ಕೊಂಡಿಸ್ತಾ ಇದ್ದೀವಿ ಬಂಧುಗಳೇ. ಇವತ್ತು ನಾನು ಹೇಳ ಬಯಸ್ತಾ ಇದ್ದೀನಿ, ಈ ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಅದರ ಇತಿಹಾಸ ನೋಡ್ರಿ ನೀವು. ಇವತ್ತು ಭಾರತ ದೇಶದ ಇತಿಹಾಸ ನೋಡಿದಾಗ ಅಖಂಡ ಭಾರತದ ಚಕ್ರವರ್ತಿಯಾಗಿ ಮೆರೆದಿರ್ತಕ್ಕಂಥ ಬೌದ್ಧ ರಾಜ್ಯ ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಎಷ್ಟು ಬುದ್ಧನ ಮೂರ್ತಿಗಳು ಹುಟ್ಟಿದವು ಅಂದ್ರೆ ಹೊಡಿತಾ ಥಕಾಸ್ ಹೋದರು. ಅವ್ರ ಬುಲ್ಡೋಜರ್ಗಳು ಥಕಾಸ್ ಹೋದರು, ಅವ್ರ LMGಗಳು ಥಕಾಸ್ ಹೋದವು. ಆದರೂ ಕೂಡ ಬುದ್ಧನ ಮೂರ್ತಿ ಇವತ್ತು ಎಲ್ಲೆಲ್ಲಿ ನೆಲದಲ್ಲಿ 1 ಇಂಚ್ ಅಗದರೂ ಕೂಡ ಯಾರ ಒಳಗಿಂದ ಬರ್ತಾ ಇದಾರ? ತಥಾಗತ ಗೌತಮ್ ಬುದ್ಧ ಈ ಭಾರತ ದೇಶದಿಂದ ಬರ್ತಾ ಇದ್ದಾನೆ ಬಂಧುಗಳೇ. ಎಷ್ಟು ಮೂರ್ತಿಗಳು ಸಾಮ್ರಾಟ್ ಅಶೋಕ್ ಕೆತ್ತಿಸಿ ಹೋದ, ಎಷ್ಟು ಮೂರ್ತಿಗಳು ಸಾಮ್ರಾಟ್ ಕನಿಷ್ಕ ಮಾಡಿಟ್ಟು ಹೋಗಿದ. ಮೂರ್ತಿ ಏನ್ ಹೇಳ್ತಾವ್ರಿ?
ಬಾಬಾ ಸಾಹೇಬ್ರಿಗೆ ನೋಡಿದ ಕೂಡ್ಲೇನೆ ನಮಗೆ ಯಾರು ನೆನಪು ಬರ್ತಾರ? ಬಾಬಾ ಸಾಹೇಬ್ರಿಗೆ ನೋಡಿದ ಕೂಡಲೇ ನಮಗೆ ತಥಾಗತ ಗೌತಮ್ ಬುದ್ಧ ನೆನಪು ಬರ್ತಾನೆ. ಯಾರು ನೆನಪು ಬರ್ತಾರೆ? ತಥಾಗತ ಗೌತಮ್ ಬುದ್ಧ ನೆನಪು ಬರ್ತಾರೆ. ತಥಾಗತ ಗೌತಮ್ ಬುದ್ಧರಿಗೆ ನೋಡಿದ ಕೂಡಲೇ ನಮಗೆ ಏನ್ ನೆನಪಾಗ್ತದೆ? ಪಂಚಶೀಲ ತತ್ವಗಳ ನೆನಪಾಗ್ತವೆ ಬಂಧುಗಳೇ. ಇವತ್ತು ಪ್ಯಾಗೇಣ್ಣವ್ರು ಇಲ್ಲಿವರೆಗೆ ಹೇಳಿದ್ದಾರೆ, ಈ ಭಾರತ ದೇಶಕ್ಕೆ ಅತ್ಯುನ್ನತವಾಗಿರ್ತಕ್ಕಂಥ ಮಹಲ್ ಉಪಕಾರವನ್ನು ಯಾರೇ ಮಾಡಿದ್ದಾದಲ್ಲಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತಕ್ಕಂಥ. ಏನು ಉಪಕಾರ ಮಾಡ್ಯಾರ್ರಿ ಸರ್? ಏನು ಉಪಕಾರ ಮಾಡ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ನಾನು ಹೇಳಿ ಬಯಸ್ತಾ ಇದ್ದೀನಿ, ಇವತ್ತು ಯಾವ ಲೀಡರ್ನು ಮಾಡಿಲ್ಲ, ನೆಹರು ಮಾಡಿಲ್ಲ, ಪಟೇಲ್ ಮಾಡಿಲ್ಲ, ಯಾವ ಮಾಡಿಲ್ಲ ಅಂತ ದೊಡ್ಡ ಉಪಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಮಾಡಿದ್ದಾರೆ. ಏನ್ ಸರ್ ಅಂತ ಕೇಳ್ಬೋದು. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂದೇಶ ಕೊಟ್ಟರು ಈ ದೇಶಕ್ಕೆ, ಏನ್ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯುವುದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟರು. ಯಾಕೆ ಕೊಟ್ಟರು ಬಾಬಾ ಸಾಹೇಬ್ರು? ಯಾಕೆ ಕೊಟ್ಟರು ಬಾಬಾ ಸಾಹೇಬ್ರು? ಹಿಂದೂ ಧರ್ಮದಲ್ಲಿ ನಾಯಿಗೆ ನಾರಾಯಣ ಅಂತ ಪೂಜೆ ಮಾಡ್ತಾರ, ಎತ್ತಿಗೆ ಬಸವ ಅಂತೇಳಿ ಪೂಜೆ ಮಾಡ್ತಾರ, ನಂದಿ ಅಂತೇಳಿ ಪೂಜೆ ಮಾಡ್ತಾರ. ಆದರೆ ಮನುಷ್ಯನಿಗೆ ಮನುಷ್ಯ ಅಂತ ತಿಳಿಲಾರದಂತ ಧರ್ಮದಲ್ಲಿ ನಾನು ಇರೋದಿಲ್ಲ ಅಂತಕ್ಕಂಥ ಒಂದು ಸಂದೇಶ ಬಾಬಾ ಸಾಹೇಬರು ಕೊಡ್ತಾರೆ. ಕೈ ಆಡಿಸ್ತಾರಿಲ್ರಿ, ಎಮ್ಮಿ ಮೈ ತೊಳಿತಾರಿಲ್ಲ, ಆಕಳು ಮೈ ತೊಳಿತಾರಿಲ್ಲ, ಎತ್ತಿನ ಮೈ ತೊಳಿತಾರಿಲ್ಲ. ಮತ್ತು ನಾವು ಸನಿ ಹೋದವನು ಹಿಂಗ್ ಓಡ್ ಹೋಯ್ತಿರು, ಹೌದಲ್ಲ? ಎಷ್ಟು ಶತಶತಮಾನಗಳವರೆಗೆ ಮೈ ಮೇಲೆ ಬಟ್ಟೆ ಇರಲಾರ್ದೆ, ಹೊಟ್ಟೆಗೆ ಅನ್ನ ಇರಲಾರ್ದೇನೆ ಈ ದೇಶದಲ್ಲಿ ಬದುಕಿದ್ದೇವೆ ಬಂಧುಗಳೇ. ಅದನ್ನು ಅರಿತಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಹುಟ್ಟು ನನ್ನ ಕೈಯಲ್ಲಿರಲಿಲ್ಲ, ಇದರಲ್ಲಿ ಹುಟ್ಟಿ ಬಂದಿದ್ದೇನೆ, ಆದರೆ ನಾನು ಹಿಂದೂವಾಗಿ ಸಾಯೋದಿಲ್ಲ ಅಂತ ಹೇಳ್ತಾರೆ ಬಂಧುಗಳೇ. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂದೇಶ ಕೊಟ್ಟ ಕೂಡಲೇ ಪ್ರತಿಯೊಂದು ಪತ್ರಿಕೆದಲ್ಲೆಲ್ಲ ಬಂತು, अरे बाबा साहब हिंदू धर्म छोड़ने वाला है, बाबा साहब हिंदू धर्म छोड़ने वाले। कहाँ जाते बाबा साहब? क्रिश्चियन में जाते, क्या मुसलमान में जाते, क्या पारसी में जाते, और कौन सा रिलीजन में जाते बाबा साहब, कौन सा मजहब में जाते बाबा साहब? ಎಲ್ಲರೂ ವಿಚಾರ ಮಾಡೋದು ಎಕಡೆ ಹೋಯ್ತಾನೆ ಬಾಬಾ ಸಾಹೇಬ್ ಅಂತ ನೋಡ್ರಿ, ಎಂತ ಬಾಬಾ ಸಾಹೇಬರು ಇದ್ರು. ಅದಕ್ಕೆ ನಾನು ಹೇಳ ಬಯಸ್ತಾ ಇದ್ದೀನಿ, ಎಷ್ಟು ಡಿಗ್ರಿ ಇದ್ದು ನಮ್ಮ ಬಾಬಾ ಸಾಹೇಬ್ರ ಬಲ್ಲಿ. ಎಷ್ಟು ಡಿಗ್ರಿ ಅಂತ ಹೇಳಿ ಈಗ ಅಣ್ಣವರು 32 ಡಿಗ್ರಿ ಅಂತವ ನಮ್ ಬಾಬಾ ಸಾಹೇಬ್ರ ಬಲ್ಲಿ. ಯಾವರ ಡಿಗ್ರಿ ಒಂದು ಇಲ್ಲ, ನೆಹರೂನ್ ಬಲ್ಲಿ ಡಿಗ್ರಿ ಇಲ್ಲ, ಶಾಸ್ತ್ರಿ ಬಲ್ಲಿ ಡಿಗ್ರಿ ಇಲ್ಲ. ಪಂಡಿತ್ ಅನ್ಕೊಂಡು ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ಕೊಂಡು 32 ಡಿಗ್ರಿ. ಅದು ಎಲ್ಲಿನ ಡಿಗ್ರಿ? ಔರಂಗಾಬಾದ್ ಅಲ್ಲ, ಮುಂಬೈದಲ್ಲ, ಗುಲ್ಬರ್ಗದಲ್ಲ, ಎಲ್ಲಿನ ವಿದ್ಯಾಲಯ? ವಿಶ್ವವಿದ್ಯಾಲಯ, ವಿಶ್ವದ ಅತ್ಯುನ್ನತ ಶ್ರೇಷ್ಠವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ತಂದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಬ್ಬ ಮಗನು ಪಂಡಿತ್ ಅಂದಿಲ್ಲ. ಕಿತ್ನಾ ಕಮಾಲ್ ಹೈ. ಗಂಟೆಗಿನ ಗುಡ್ಯಾಗಿಂದ ಒಂದು ಕೀಸು ನೀರು ಕೊಡೋದಕ್ಕೆ ಪಂಡಿತಜಿ ಅಂತೀವಿ ನೋಡ್ರಿ, ಪಂಡಿತಜಿ. ಎಷ್ಟು ಡಿಗ್ರಿ ಅದಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಯಾರೂ ಸಾಧ್ಯ ಮಾಡಲಿಲ್ಲ, ಯಾರಿಗೂ ಸಾಧ್ಯ ಆಗಲಿಲ್ಲ, ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ ಇಷ್ಟು ಡಿಗ್ರಿ ತರುವಂತ ಮಹಾಪುರುಷನಿಗೆ. ಚರಿತ್ರೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿದ್ರು, ಏನ್ ನೋಡಿದ್ರು? ದಯಾ ನೋಡಿದ್ರು, ಕರುಣೆ ನೋಡಿದ್ರು, ಮೈತ್ರಿ ನೋಡಿದ್ರು, ಸಮಾನತೆ ನೋಡಿದ್ರು, ನ್ಯಾಯ ನೋಡಿದ್ರು. ಈ ಎಲ್ಲವನ್ನು ಬುದ್ಧನ ತತ್ವದಲ್ಲಿ ನೋಡಿರ್ತಕ್ಕಂಥ ನಮ್ಮ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರ ಮಾಡ್ತಾರೆ. ಇಸ್ಲಾಂಗೂ ಬೇಡ, ಸಿಖಿಸಂಗೂ ಬೇಡ, ಜೈನಿಸಂಗೂ ಬೇಡ, ಯಾವುದಕ್ಕೂ ಬೇಡ. ಯಾವ ಧರ್ಮ ಸಮಾನತೆಯನ್ನು ಸಾರ್ತದೆ, ಯಾವ ಧರ್ಮ ಕರುಣೆಯನ್ನು ಸಾರ್ತದೆ, ಯಾವ ಧರ್ಮ ಶೀಲವನ್ನು ಸಾರ್ತದೆ, ಯಾವ ಧರ್ಮ ಜಗತ್ತಿಗೆ ಪಂಚಶೀಲವನ್ನು ಕೊಟ್ಟಿದೆ, ಯಾವ ಧರ್ಮ ಅಷ್ಟಾಂಗ ಮಾರ್ಗಗಳನ್ನು ಕೊಟ್ಟಿದೆ, ಆ ತಥಾಗತನ ಧರ್ಮವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಸುಮಾರು 5 ಲಕ್ಷ ಜನರೊಂದಿಗೆ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಧರ್ಮ ಸ್ವೀಕಾರ ಮಾಡ್ತಾರೆ? ನಾಗ್ಪುರ್ನಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಇಸ್ಲಾಂ ಒಂದ್ ವೇಳೆ ಸ್ವೀಕಾರ ಮಾಡಿದ್ರ ಇವತ್ತು ಏಸು ಮಸೂದಿ ಅವ ಇದ್ರ 100 ಪಟ್ಟು ಮಸೂದಿ ಆಯ್ತಿವು, ಗಲ್ಲಾಗ ವಾಲೇಕುಂ ಸಲಾಂ ಆಯ್ತಿವು, ಇವ್ರೆಲ್ಲ ಓಡ್ ಹೋಗಂತ ಪರಿಸ್ಥಿತಿ ಇರ್ತಿತ್ತು. ಅದಕ್ಕಾಗಿ ದೇಶಕ್ಕಾಗಿ ಯಾರಾದ್ರೂ ಉಪಕಾರ ಮಾಡಿದ್ದಾರೆ ಆದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಪಕಾರ ಮಾಡಿದ್ದಾರೆ ಅಂತಕ್ಕಂಥ ಮಾತು. ಜೈ ಭೀಮ್, ನಮೋ ಬುದ್ಧಾಯ. ನನ್ನ ಹೆಸರು ಅಶೋಕ್ ಆಲೂರ್ಕರ್ ಅಂತ. ಇಂದು ಜೈ ಭೀಮ್ ನವ ಯುವಕರ ಸಂಘ ಆಲೂರು ಬಿ ಗ್ರಾಮದ ವತಿಯಿಂದ ವಿಶ್ವಜ್ಞಾನಿಯಾಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಅನಾವರಣೆ ಮಾಡಲಾಗಿದೆ. ಈ ಒಂದು ಅನಾವರಣ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಾಬು ಪಾಸ್ವಾನ್ ಅವರು ಆಗಮಿಸಿದರು. ಹಾಗೂ ಮುಖ್ಯ ಅತಿಥಿಯಾಗಿ ಆಯುಷ್ಮಾನ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್, ವಿಠ್ಠಲ್ ದಾಸ್ ಪ್ಯಾಗೆ, ರಾಜಪ್ಪ ಗೋನಳ್ಳಿಕರ್ ಸರ್, ಗೋವಿಂದ್ ಪೂಜಾರಿ, ಹೀಗೆ ಹಲವಾರು ಅತಿಥಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಒಂದು ಪ್ರಶ್ನೆ ನಮಗೆ ಕಾಡುತ್ತೆ, ಏನಂದರೆ ಎಲ್ಲ ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ಅನಾವರಣ ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಮಾನಸಿಕತೆ ಏನಾಗಿದೆ ಅಂತಂದರೆ, ಈ ಜನರ ಕೆಲಸ ಕೇವಲ ರೋಡಿಗೆ ಬಂದು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡೋದು, ಯಾರಾದರೂ ಅವಮಾನ ಮಾಡಿದರೆ ಜಗಳ ಆಡೋದು, ಇಂಥ ಒಂದು ಮಾನಸಿಕತೆ ಇದೆ ಅಂತಕ್ಕಂಥ ವಿಚಾರಗಳನ್ನು ಮಾತಾಡೋದನ್ನು ಕೇಳಿದಾಗ ಒಂಚೂರು ಮನಸ್ಸಿಗೆ ಬೇಜಾರಾಗ್ತದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಎಂದೂ ಕೂಡ ಕೆಲಸ ಮಾಡಿಲ್ಲ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಟೀಕೆ ಮಾಡಬೇಕಾಗಿದ್ದರೆ ಆ ವ್ಯಕ್ತಿ ಕುರಿತು ಅಧ್ಯಯನ ಮಾಡಿ ಟೀಕೆ ಮಾಡಿದಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ. ಸುಮ್ಮನೆ ಯಾವುದೋ ಒಂದು ಬಾಯಿ ಚಪಲಕ್ಕೋ, ಒಂದು ಸಮುದಾಯವನ್ನು ಒಪ್ಪಿಸ್ಕೊಳ್ಳಿಕ್ಕೋ, ಒಂದು ಸಮುದಾಯವನ್ನು ಹೀಯಾಳಿಸಿದ ದೃಷ್ಟಿಕೋನ ಇಟ್ಟುಕೊಂಡು ಮಾತಾಡೋದ್ರಿಂದ ಸತ್ಯ ಎಂದೂ ಕೂಡ ನಾಶ ಆಗೋದಿಲ್ಲ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ಸಂಕಲ್ಪ ಯಾವ ರೀತಿ ಆಗಬೇಕಂದ್ರೆ, ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ, ರಸ್ತೆ ಬದಿಯಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನಾಗ್ರೇಷನ್ ಮಾಡೋದ್ರಿಂದ ಅವಮಾನಕ್ಕೆ ಒಳಗಾಗ್ತದಪ್ಪ, ಯಾಕೆ ಕೂಡಿಸ್ಲತ್ತೀರಿ ಎಂಬ ಪ್ರಶ್ನೆ ಅನ್ನಲಿ, ಅವ್ರು ಏನೇ ಅನ್ನಲಿ. ಆದರೆ ಇವಾಗ ನಾವು ವಿರೋಧ ಮಾಡ್ತಕ್ಕಂಥ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಅದೇನೆಂದರೆ, ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅವಮಾನಕ್ಕೆ ಒಳಗಾಗುತ್ತದೋ ಆಗುತ್ತೋ ನಾವು ಒಂದು ಸಂಕಲ್ಪ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಟ್ಟಕ್ಕೆ ಬೆಳೀತಕ್ಕಂಥ ವ್ಯಕ್ತಿಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಹುಟ್ಟಬೇಕಾಗುತ್ತೆ. ಒಂದು ಇನ್ನೊಂದು, ಯಾವ ಮೂರ್ತಿಗೆ ಅವಮಾನ ಮಾಡ್ತಾರಲ್ಲ ಆ ಮೂರ್ತಿಗೆ ವಿರೋಧ ಮಾಡಲಾರ್ದ್ರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಮೂರ್ತಿಯನ್ನು ಕೂಡಿಸಿ ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ಜನರಲ್ಲಿ ಪಸರಿಸುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರವನ್ನು ಹರಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ, ಯಾರು ದುರುದ್ದೇಶದಿಂದ ಅವಮಾನ ಮಾಡಬೇಕಂತಕ್ಕಂಥ ವಿಚಾರ ಇರ್ತಲ್ಲ ಅವರಿಗೂ ಕೂಡ ಉತ್ತರ ಕೊಟ್ಟಂಗೆ ಆಗ್ತದೆ. ಈ ರೀತಿ ನಮ್ಮಲ್ಲಿ ಬದಲಾವಣೆ ಆಗಬೇಕಾಗಿದೆ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಏನೋ ಮಾಡಿದ್ದಾರೆ ಅಂತೇಳಿ ಜಗಳ ಆಡೋದು, ಸುಮ್ಮನೆ ನಮಗೆ ಜಗಳ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವ ರೀತಿ ಅಂತಂದರೆ, ಯಾವುದಾದ್ರೂ ಒಂದು ಅಂತಿಗೆ ತಡ ನಮಗೆ ಸಿಟ್ಟು ಬರ್ದು ನಮ್ದೆಲ್ಲ ಬುದ್ಧಿ ಭ್ರಷ್ಟ ಮಾಡ್ಕೊಂಡು ನಾವು ಯಾವುದು ಮಾಡಬೇಕು ಅದು ಮಾಡಲು, ಯಾವುದು ಮಾಡಬೇಡದಂತೇವಲ್ಲ ನಾವು ಮಾಡಬಾರ್ದಲ್ಲ ಅಂತ ಮಾಡ್ಲಿಕ್ಕೆ ಅವ್ರು ಹಚ್ಚಲಿಕ್ಕಿದು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದು. ಈ ಒಂದು ಅರ್ಥವನ್ನು ತಿಳ್ಕೊಂಡು ನಮ್ಮ ಬದುಕನ್ನು ಬದಲಾಯಿಸಬೇಕಾಗಿದೆ. ಅಧ್ಯಯನದ ಮೂಲಕ, ಓದೋ ಮುಖಾಂತರ, ಒಳ್ಳೆ ನೌಕರಿ ಪಡೆಯೋ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂಥ ಮೂರ್ತಿಗಳು ನಮಗೆ ಪ್ರೇರಣೆಯಾಗಿ, ಆದರ್ಶವಾಗಿ, ನಮ್ಮ ಬದುಕಿಗೆ ಬದಲಾವಣೆ ಆಗೋ ನಿಟ್ಟಿನಲ್ಲಿ ನಾವು ಸ್ವೀಕಾರ ಮಾಡಬೇಕಾಗಿದೆ. ಕೇವಲ ನಮ್ಮ ಸಮುದಾಯದ ವ್ಯಕ್ತಿ ಅಂತೇಳಿ ತೋರಿಸ್ಕೊಳ್ಳೋದಕ್ಕಾಗಿ ಅಲ್ಲ, ಅದು ಎಲ್ಲ ಸಮುದಾಯಕ್ಕಿದೆ. ಎಲ್ಲರಿಗೂ ನ್ಯಾಯ ಕೊಟ್ಟಿದ್ದಾರೆ, ಮಹಿಳೆಯರಿಗೂ ನ್ಯಾಯ ಕೊಟ್ಟಿದ್ದಾರೆ, ಶ್ರೀಮಂತರಿಗೆ ನ್ಯಾಯ ಇದೆ, ಬಡವರಿಗೆ ನ್ಯಾಯ ಇದೆ. ಆದರೆ ತಮ್ಮ ಹೊಟ್ಟೆ ನಡೆಯೋದಿಲ್ಲ ಅಂಥೇಳಿ ವ್ಯಕ್ತಿಗಳಲ್ಲಿ ಭೇದ ಮಾಡಿ ರಾಜಕೀಯ ವ್ಯಕ್ತಿಗಳು ಇಂಥ ಕೆಲಸವನ್ನು ಮಾಡ್ತಾರೆ. ಇಂಥ ಹುನ್ನಾರವನ್ನು ನಾವು ಅರ್ಥ ಮಾಡಿಕೊಂಡು ಅವ್ರು ಏನೇ ಹೇಳಿದರೂ ಕೂಡ ಸತ್ಯ ಯಾವುದು ಸುಳ್ಳು ಯಾವುದು ಅಂತಕ್ಕಂಥ ತಿಳಿದುಕೊಂಡು ನಾವು ವಿಚಾರ ಮಾಡಿ ನಮ್ಮ ಬುದ್ಧಿಗೆ ಒಂದಿಷ್ಟು ಕೆಲಸ ಹಚ್ಚಿ ಅವ್ರ ಬುದ್ಧಿಯನ್ನು ಹಾಳು ಮಾಡೋ ರೀತಿಯಲ್ಲಿ, ಅಂದರೆ ಅವ್ರ ದುರುದ್ದೇಶದ ಬುದ್ಧಿಯನ್ನು ಒಳ್ಳೆ ಬುದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಬದಲಾದಾಗ ಮಾತ್ರ ಸಮಾಜ ಬದಲಾಗ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಸಾಂಕೇತಿಕ ಅಲ್ಲ, ಸಮುದಾಯದ ಪ್ರತಿನಿಧಿ ಅಲ್ಲ, ಅವರು ದೇಶದ ಗೌರವ, ದೇಶದ ಒಂದು ಪ್ರತಿಷ್ಠೆಯ ವ್ಯಕ್ತಿ. ಅಂಥ ವ್ಯಕ್ತಿ ಆದರ್ಶಗಳು ಒಂದು ಸಮುದಾಯಕ್ಕಲ್ಲ, ಮಹಿಳೆಯರಿಗೆ, ಪುರುಷರಿಗೆ, ಎಲ್ಲ ಸಮುದಾಯದ ಜನರಿಗೆ ಇದೆ. ಆ ನಿಟ್ಟಿನಲ್ಲಿ ತನ್ನ ಜಾತಿ ಭೇದ ಧರ್ಮವನ್ನು ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅಧ್ಯಯನ ಮಾಡಿಕೊಂಡಿದ್ರೆ ಸಮೃದ್ಧವಾಗಿರ್ತಕ್ಕಂಥ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ನಮ್ಮ ದೇಶದಲ್ಲಿ ಇದೇ ರೀತಿ ಸಮುದಾಯದ ಮಧ್ಯೆ ಜಗಳ ಹಚ್ಚಿ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ವಿಚಾರ ಜನರು ತಿಳ್ಕೊಂಡಾಗ ಆ ರಾಜಕೀಯ ವ್ಯಕ್ತಿಗಳಿಗೆ ಬುದ್ಧಿ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳುವ ಮುಖಾಂತರ ಅವರನ್ನು ಬದಲಾಯಿಸಬೇಕಾಗಿದ್ದರೆ ಮೊದಲು ನಾವು ಬದಲಾವಣೆ ಆಗಬೇಕು. ಅಂದಾಗ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಉದ್ದೇಶದಿಂದ, ಅವರು ನಮ್ಮ ಮುಂದಿನ ಪೀಳಿಗೆಗೆ ಆದರ್ಶ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗಳನ್ನು ಅನಾವರಣ ಮಾಡುವ ಮುಖಾಂತರ
ನಾವು ಪ್ರೇರಣಾತ್ಮಕವಾಗಿ ಸ್ವೀಕರಿಸುವುದಕ್ಕಾಗಿ ಇಂಥ ಒಂದು ಮೂರ್ತಿಗಳನ್ನು ಅನಾವರಣ ಮಾಡಿದ್ದೇವೆ. ಅದಕ್ಕೆ ಹೊರತಾಗಿ ಯಾವುದೇ ರೀತಿಯ ದುರುದ್ದೇಶ ಇಲ್ಲ. ನಾವೆಲ್ಲರೂ ಒಂದು ಭಾರತ ದೇಶವನ್ನು ಸಮೃದ್ಧವಾಗಿ ಮಾಡಬೇಕಾಗಿದ್ರೆ ಇಂಥ ಒಂದು ದೇಶದ ಉನ್ನತ ವ್ಯಕ್ತಿಗಳ ಆದರ್ಶಗಳ ಮೈಗೂಡಿಸ್ಕೊಳ್ಳೋದಕ್ಕೆ ಆದರ್ಶ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇಂಥ ಮೂರ್ತಿಗಳನ್ನು ರಸ್ತೆ ಬದಿಯಲ್ಲಿ ಅನಾವರಣೆ ಮಾಡುವ ಮುಖಾಂತರ ನಮ್ಮ ಸಮೃದ್ಧ ದೇಶಕ್ಕಾಗಿ ಸಮೃದ್ಧ ವ್ಯಕ್ತಿಯ ಆದರ್ಶಗಳು ಪಸರಿಸಲಿ ಅಂತಕ್ಕಂಥ ಉದ್ದೇಶದಿಂದ ಅನಾವರಣ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲರೂ ಕೇವಲ 3 ಪರಿವಾರಗಳು ಕುಳಿತುಕೊಂಡು ಇಂಥ ಒಂದು ಸ್ಟ್ಯಾಚ್ಯೂವನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಒಂದು ಆದರ್ಶ. ಯಾಕಂತಂದರೆ ಬಹಳಷ್ಟು ಸಂಖ್ಯೆ ಜನರಿದ್ದರೂ ಕೂಡ ಇಂಥ ಒಂದು ಕಾರ್ಯದಲ್ಲಿ ಕೈ ಹಾಕೋದಿಲ್ಲ. ಕೇವಲ 3 ಪರಿವಾರದವರು ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರೊಂದು ಕರೆಗೆ ಹೋಗೊಟ್ಟು ಹಲವಾರು ಗ್ರಾಮದಿಂದ ಅತಿಥಿಗಳು ಹಾಗೂ ತಾವು ಪ್ರೆಸ್ದವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಸಹಕರಿಸಿದ್ದಕ್ಕಾಗಿ ಇವರೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ. ನನ್ನ ಹೆಸರು ಅಶೋಕ್ ಆಲೂರ್ಕರ್ ಅಂತ. ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ. ಜೈ ಭೀಮ್. ವಿಶ್ವ ಶಾಂತಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸ್ತಾ ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ಇದು ಅತಿ ಚಿಕ್ಕವಾದ ಊರಿದು ಬೇಲೂರು. ಇದರಲ್ಲಿ ಆಲೂರು. ಈ ಆಲೂರದಲ್ಲಿ ಒಂದು 3 ಮನೆಗಳಲ್ಲಿ ಇಂಥದ್ದು ಒಂದು ದೊಡ್ಡ ಸಂವಿಧಾನ ಶಿಲ್ಪಿ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ನಮ್ಮ ಸಮಾಜದಾಗ ಇದೊಂದು ಅವ್ರದ್ದು ದೊಡ್ಡ ಒಂದು ಕೊಡುಗೆ ಅದ. ಯಾಕಂದ್ರೆ ಒಂದೊಂದು ಊರಲ್ಲಿ 400-500 ಮೂರ್ತಿ ಇರ್ತಾವಲ್ಲ, ಒಂದು ಜಯಂತಿ ಆಚರಣೆ ಆಗಲ್ಲ ಅವ್ರಿಗೆ. ಆದ್ರೂ ಇಟ್ಟು ಒಂದು ದೊಡ್ಡ ಕೆಲಸ ಮಾಡೋಕ್ಕಲ್ಲ. ಅಲ್ಲಿಗೆ ಆಲೂರ್ದು ಎಲ್ಲ ಜನಗಳಿಗೆ, ಎಲ್ಲ ಸಂಘದ ಅವ್ರಿಗೆ ಮತ್ತು ಎಲ್ಲ ಇಲ್ಲಿಂದ ಮುಖಂಡರುಗಳಿಗೆ ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ನಾವು ಅವ್ರಿಗೆ ಭಾಳ ಕೋಟಿ ಜೈ ಹೇಳ್ತೇನೆ. ಆದ ಕಾರಣ ಇಲ್ಲಿಂದ ಜನಗಳಿಗೆ ಎಲ್ಲ ಒಳ್ಳೆ ವಿಶೇಷವಾಗಿ ನಮ್ಮ ಹುಗ್ಗೆ ಪಾಟೀಲು, ಇಟಲ್ ಸ್ಪ್ಯಾಗಿ ಅವರು, ರಾಜಪ್ಪ ಗುಂಡ್ಳೆ ಅವರು, ಅಲ್ಲ ನಮ್ಮ ಹೊಸ ಕಾಲ್ಕರ್ ಅವರು, ಇವ್ರ ಹೆಸರು ಶರಣಪ್ಪ ಕಾಂಬ್ಳೇಶ್ವರ ಮುಖ್ಯ ಸ್ಥಾನ ರೀ ಊರ್ದು ಇದ್ರದ್ದು. ಅವ್ರ ಗುರುಗಳು, ಅವ್ರ ಒಂದು ಗುರುಗಳ ಸ್ಥಾನದಲ್ಲಿ ಅವರಿಗೆ ಒಳ್ಳೆ ಇದೇ ರೀತಿ ಅವರಿಗೆ ಐಸು ಆರಾಮ ಸಿಗಲಿ ಬಾಬಾ ಸಾಹೇಬ್ ಇರಲಿ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮಕ್ಕೆಲ್ಲ ಸುತ್ತಮುತ್ತ ಹಳ್ಳಿದ್ದಾರೆ ಹೆಣ್ಮಕ್ಳು ಬಂದಾರ. ಮಕ್ಕಳು ಆಮೇಲೆ ಒಳ್ಳೆ ಊಟ ಮಾಡ್ಸ್ಯಾರ. ಇದಕ್ಕೆ ಬಾಬಾ ಸಾಹೇಬ್ ಆಸೋ ಇರ್ಬೇಕಂತ ಹೇಳ್ಕೊಂಡು ನಾನು ಮತ್ತೊಮ್ಮೆ ಮಾಧ್ಯಮದವರಿಗೆ, ನಮ್ಮ ಸುಸ್ಮಿತಾ ಆಗಲಿ, ವಿಜಯಕುಮಾರ, ನಮ್ಮ ಸೋನಿ ನ್ಯೂಸ್ ಆಗಲಿ, ರಿಪೋರ್ಟರ್ ಇವರಾಗಲಿ, ಇವರೆಲ್ಲರಿಗೆ ನಮ್ಮ ಬಾಬಾ ಸಾಹೇಬ್ ಆಸೋ ಹಮೇಶೆ ಇರಲಿ ಅಂತ ಹೇಳ್ಕೊಂಡು ನಾನು ಎರಡು ಮಾತಾಡ್ತೇನೆ. ನನ್ನ ಹೆಸರು ಗೋವಿಂದ ಪೂಜಾರಿ, ಡಾಕ್ಟರ್ BR ಅಂಬೇಡ್ಕರ್, ಹಿರಿಯಪ್ಪ ಹಾಸ್ಪಿಟಲ್, ಲಾಡ್ಗೇರಿ, ಬೀದರ್. ಎಲ್ಲರಿಗೆ ಜೈ ಭೀಮ್. ಆಯಿತಾ?